ಎರಡು ಕತ್ತಿ ತಂದಾನ, ಹತ್ತಿ ಕಾಳು ತಿನಿಸಿ ಕುದುರೆ ಮಾಡಕ್ಕೆ ಹೊಂಟಾನ ಅಂತ ಮಂದಿ ಮಾತಾಡ್ತಿದ್ರಂತ. ಅವ್ರ ಪ್ರಸಾದ ನಿಲಯ ತೆಗೆದಾಗ ಅದನ್ನ ಯಾವುದೋ ಕಿವಿಗೆ ಹಾಕೊಳ್ಳಿಲ್ಲ ಡೆಪ್ಯೂಟಿ ಚನ್ನಬಸಪ್ಪ. ಮಸ್ತಾಗಿ ಕೆಲಸ ಮಾಡಿದರು. ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಒಂದು KLE ಸೊಸೈಟಿ ನಿರ್ಮಾಣವಾಗಿ ನಿಂತಿದೆ ಎಂದರೆ ಡೆಪ್ಯೂಟಿ ಚನ್ನಬಸಪ್ಪನವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಈ ಸ್ವಾಮಿಗಳು ಮೃತ್ಯುಂಜಯ ಮಹಾಸ್ವಾಮಿಗಳು ಏನದಾರಲ್ಲ, ಅವರು ಹಿಂಗೆ ವಿಚಾರ ಮಾಡಿದರು, ನಾನು ಒಂದು ಪ್ರಸಾದ ನಿಲಯ ತೆಗಿಬೇಕು. ಅದೇ ಪ್ರಪ್ರಥಮ ಬಾರಿಗೆ ಸ್ವಾಮಿಗಳು ತೆಗೆದಿರುವಂಥ ಪ್ರಸಾದ ನಿಲಯ. ಆಮೇಲೆ ಅವ್ಯಾಹತವಾಗಿ ತುಮಕೂರಿನ ಗುರುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದರು. ಎಷ್ಟು ಚೆನ್ನಾಗಿದೆ ನೋಡ್ರಿ ಇತಿಹಾಸ ಇದು. ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತೀರಿ ನೀವು ಮೃತ್ಯುಂಜಯ ಅಪ್ಪಗಳು. ಯಾವಾಗಲೂ ಎದ್ರು ಬಸವ, ಕುಂತರು ಬಸವ, ನಿಂತರು ಬಸವ, ಉಂಡ್ರು ಬಸವ. ಬಂದಿರುವಂಥ ವಿದ್ಯಾರ್ಥಿ ಯಾವ ಜಾತಿ ಅನ್ನೋದು ನೋಡ್ಲಿಲ್ಲ ರೀ ಅವರು, ಯಾವ ಧರ್ಮದ ಅನ್ನೋ ನೋಡಲಿಲ್ಲ ಅವರು. ಅವರಿಗೆ ಕಾಣ್ತಾ ಇರುವಂಥದ್ದು ಎರಡು ಜಾತಿ. ಒಂದು ಜಾತಿ ಏನು ಅಂದರೆ ಸುಶಿಕ್ಷಿತರು, ಇನ್ನೊಂದು ಅಶಿಕ್ಷಿತರು. ಎರಡೇ ಜಾತಿ ನೋಡ್ತಿದ್ರು ರೀ. ಕಲಿತವ್ರು ಇರ ಕಲೀರಿಪ್ಪ, ನೀವು ಹೆಂಗೆ ಕಲಿತೀರಿ ಕಲಿಲಾರದವ್ರು ಯಾರಿದ್ರೆ ನಮ್ಮ ಮಠಕ್ಕೆ ಬರ್ರಿ, ನಿಮಗೆ ನಾನು ಅನ್ನವನ್ನು ನೀಡುತ್ತೇನೆ, ನೀವು ಅರಿವನ್ನು ಪಡ್ಕೊಳ್ರಿ, ಈ ಸಮಾಜವನ್ನು ಸಮರ್ಥವಾಗಿ ಮುನ್ನಡೆಸ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅದರ ಪರಿಣಾಮ ಏನಾಯ್ತು ಅಂತೀರಿ ನೀವು? ಅಲ್ಲಿ BD ಜತ್ತಿ ಅನ್ನುವಂತಹ ಹಂಗಾಮಿ ರಾಷ್ಟ್ರಪತಿಗಳ ಸಂಪರ್ಕ ನೋಡ್ರಿ ಅದು ಹೆಂಗದ. ಯಾರ್ಯಾರೇ ಭಕ್ತರು ಬಂದು ಅಪ್ಪವ್ರ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕ್ರಿ, ನಂದು ಒಂದೋ ಹೊಟ್ಟಿಲ್ಲ ತಮ್ಮ ಅಂತಿದ್ರು ಆಚಾರ. 100 ಹೊಟ್ಟಿಗಳದಾವು ನನ್ನ, ಆ 100 ಹೊಟ್ಟಿಗಳನ್ನು ತುಂಬಿಸ್ತಿ ಅಂದ್ರೆ ನಿಮ್ಮ ಮನೆಗೆ ನಾನು ಬರ್ತೀನಿ. ಸ್ವಾಮಿಗಳನ್ನು ಪ್ರಸಾದಕ್ಕೆ ಕರೆಯೋದೊಂದು ಪದ್ಧತಿ ಇರ್ತದೆ ಅಲ್ಲಿ. ನೀವು ಕರಿತೀರಿ ಅಪ್ಪವ್ರ ನಮ್ಮ ಮನೆಗೆ ಬರ್ರಿ, ಪಾದ ಹಾಕ್ರಿ, ನೀವು ಬಂದು ಹೋಗ್ರಿ, ಅಪ್ಪವ್ರ ಗುರುಗಳು ಪಾದ ಹಾಕ್ರಿ. ನಮ್ಮಲ್ಲೆಲ್ಲ ಪದ್ಧತಿ ಹಾಕೊಂತ ಬಂದಾರ. ಯಾರಾದರೂ ಪ್ರಸಾದಕ್ಕೆ ಬರ್ರಿ ಅಂದರೆ ನಮ್ಗೆ ಇಟ್ಟು ಹೊಟ್ಟಿದವಪ್ಪ ಅವನ್ನೆಲ್ಲ ತುಂಬಿಸ್ಬೇಕಲ್ಲಪ್ಪ ಅಂತಿದ್ರಂತ್ರಿ. ನಾವು ಭಾಳ ಸಂದರ್ಭಗಳು ಕತೆ ಹೇಳ್ತಿರ್ತೀವಿ. ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ರಿ ಅಜ್ಜಾರು, ಹೆಂಗೆ ಭಕ್ತರನ್ನು ನೋಡಿದ್ರು, ಹೆಂಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಮಕ್ಕಳನ್ನು ಅವ್ರು ನೋಡಿದರು ಅಂದರೆ, ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ರು, ಪ್ರಸಾದ ಮುಗಿಸ್ಕೊಂಡು ಮಠಕ್ಕೆ ಬಂದರು. ಮಠಕ್ಕೆ ಬರುವಷ್ಟರೊಳಗಡೆ ಎಲ್ಲ ಮಕ್ಕಳು ವಚನ ಅನ್ನಕತ್ತಿದ್ರು. ಒಳ್ಳೆಯವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಬಾಯಿಂದ ಬಾಯಿಗೆ ಬಂದಿದ್ದು ಒಂದು ಆ ವಚನ ಹಾಡಕತ್ತಿದ್ರು ಹುಡುಗರೆಲ್ಲ. 75 ವರ್ಷ ವಯಸ್ಸಿನ ಸ್ವಾಮಿಗಳವರು ಕಾರ್ಕುನ್ ನನಗೆ ಕೇಳ್ತಾರಂತ, ನನ್ನ ಮಕ್ಕಳೆಲ್ಲ ಹಾಡಕತ್ತಾವಲ್ಲೋ ತಮ್ಮ, ಊಟ ಮಾಡ್ಬೇಕು, ಪ್ರಸಾದ ಮಾಡಕತ್ತಾರನ್ನ ಎಲ್ಲರೂ. ಹೌದ್ರಿ ಅಪ್ಪ, ಕರ್ಕೊಂಡು ನಡಿ ನನ್ನಲ್ಲಿ ಅಂದರು. ದುಂಡಾದ ಮುಖ ಅವ್ರದ್ದು, ದುಂಡಾದ ಕನ್ನಡಕ ಅವ್ರದ್ದು. ನೀವು ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಭಾವಚಿತ್ರ ನೋಡ್ಬೇಕ್ರಿ ನೀವು, ಭಾಳ ಪ್ರಸನ್ನ ವದನ ಅವರು. ಕೈ ಹಿಡಿದು ಕರ್ಕೊಂಡು ಬಂದ ಕಾರ್ಕುನ್ ಎಲ್ಲರಿಗೆ ಅವತ್ತು ಹುಗ್ಗಿ ನೀಡಿದ್ರಿ ಪ್ರಸಾದ. 10ನೇ ಹುಡುಗನ ತಲೆ ಮೇಲೆ ಕೈ ಸೌರಿ ಕೇಳಿದ್ರಂತ, ಅಪ್ಪಿ ಹುಗ್ಗಿಯಾಗ ತುಪ್ಪ ನೀಡ್ಯಾರ ಅಂತ ಕೇಳಿದ್ರು. ಆ 10ನೇ ಹುಡುಗದ ಸುಳ್ಳು ಹೇಳಕ್ಕೆ ಬರ್ತಿತ್ತು ರೀ. ಅವ ಕಾರ್ಕೂನನ್ನು ನೋಡ್ತಿದ್ದ, ಅಪ್ಪರನ್ನೊಮ್ಮೆ ನೋಡ್ತಿದ್ದ. ಕಾರ್ಕೂನ ನೋಡ್ದ, ಕಾರ್ಕೂನ ಕಣ್ಣು ಕಿಸ್ಕೊಂಡು ನಿಂತಿದ್ದ. ಹಿಂಗೆ ತುಪ್ಪ ನೀಡಿಲ್ಲ ಅಂತ ತಿಳ್ಕೊಂಡು ಅಪ್ಪರಿಗೆ ಹೇಳಿದೆ ಅಂದ್ರೆ ನಿನ್ನ ಮಠನ ಬಿಟ್ಟು ಹೊರಗೆ ಹಾಕ್ತಾನೆ ಅನ್ನೋ ನೋಡಾಕತ್ತಿದ್ರಿ. ಆ 10ನೇ ಹುಡುಗದ ತಿಳುವಳಿಕೆ ಇತ್ತು. ನೀಡ್ಯಾರ್ರಿ ಅಪ್ಪಾರ ಅನ್ನೋ. ಅಜ್ಜರಿಗೆ ಗೊತ್ತಾಗಂಗಿಲ್ಲ ಅಂದ್ರೆ ಹೋಗ್ಯಾರ ತುಪ್ಪ ನೀಡ್ಯಾರ ಅನ್ನೋದು. ಆ 10ನೇ ಹುಡುಗನ ಬಿಟ್ಟರು. ಹಿಂದೊಬ್ಬ ಇವತ್ತೇ ಪಟ ಪಡ್ಕೊಂಡು 5 ವರ್ಷದ ಹುಡುಗ ಕೂತಿದ್ರೆ, ಅವ್ನು 5ನೇ ಓದುವಂಥ 10 ವರ್ಷದ ಹುಡುಗ ಕೂತಿದ್ದೆ. ಅವನ ತಲೆ ಮೇಲೆ ಕೈ ಸವ್ರಿ, ಅಪ್ಪಿ ಹುಗ್ಗಿಯಲ್ಲಿ ತುಪ್ಪ ನೀಡ್ಯಾರನ್ನ? ಇಲ್ರಿ ಅಜ್ಜಾರ, ತುಪ್ಪು ಇಲ್ಲ, ಶಾಂಡಿಗಿಲ್ಲ, ಹಾಪ್ಳಿಲ್ಲ, ಉಪ್ಪಿನಕಾಯಿ ಇಲ್ಲ. ನಾವೇನು ಮಾಡ್ತೀವಿ ಹೇಳ್ರಿ, ಎಲ್ಲರೂ ಕಾರ್ಯಕ್ರಮಕ್ಕದು ಹೋದಾಗ ಹುಗ್ಗಿ ಅದು ಮಾಡಿದ್ರೆ ಅಂದ್ರೆ ನಡು ಒಂದು ದೊಡ್ಡ ಒಡ್ಡ ಕಟ್ತೀವಿ ನಾವು. ಹೆಂಗೆ ಒಟ್ಟು ಇರ್ತೈತೆ ಅಂದ್ರೆ ಆಲಮಟ್ಟಿ ಡ್ಯಾಮ್ ಇದ್ದಂಗೆ ಇರ್ತೈತಿ. ಯಾಕಂದ್ರೆ ನಮ್ಮದು ಚಲೋ ಊಟ ಮಾಡುವಂಥ ನಮ್ಮದು ಉತ್ತರ ಕರ್ನಾಟಕದ ಒಳ್ಳೆಯ ಪ್ರಸಾದ ಅಲ್ಲ, ಮಸ್ತಾಗಿ ಹುಗ್ಗಿ, ಅದರೊಳಗೆ ತುಪ್ಪ, ಒಂಚೂರು ಹಾಲು ಹಾಕ್ಕೊಂಡು ಮಸ್ತಾಗಿ ನೀವು ಕಲಿಸಿ ತೊಗೊಂಡ್ರಿ ಅಂದ್ರೆ ಅದರ ಕಥೆನೇ ಬೇರೆ ರೀ. ನಿಮಗೆ ಬೇರೆ ದೇಶಕ್ಕದು ಹೋದಾಗ ಗೊತ್ತಾಕತ್ರಿ ಇದ್ರ ರೊಟ್ಟಿ ಪುಂಡಿ ಪಲ್ಯ ಕಿಮ್ಮತ್ತೇನು ಅನ್ನೋದು. ಒಂದು ಹೋಗಿ ಬರ್ರಿ ಯಾಕಡ್ರೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಬ್ರೆಡ್ಡು ಜಾಮು ತಿನ್ನೋರ ಮಧ್ಯೆ ಇದೆಂಥ ಊಟ ಅಂತೀರಿ. ಆ ಹುಡುಗಂದ ಹಾಪ್ಳಿಲ್ಲ, ಶಾಂಡಿಗಿಲ್ಲ, ಹಾಲಿಲ್ಲ, ತುಪ್ಪಿಲ್ಲ, ಮನೆಯಿಂದ ಕಾರ್ಕುನ ಕೈಯಾಗ ಕೊಟ್ರಂತ. ಹೋಗಿ ಈಗ ಬರೀ ಹುಗ್ಗಿ ಅಟ್ಟ ನೀಡ್ರಿ, ನನ್ನ ಮಕ್ಕಳು ಹೆಂಗೆ ಉಂಟ ಓದ್ತಮ್ಮ ತೊಗೊಂಡು ಬಾ ಹೋಗಂದ್ರು. ಅಲ್ಲಿವರೆಗೆ ಒಂದು ವಚನ ಅನ್ರಿಪ್ಪ ಎಲ್ಲರೂ ಅಂದರು. ಎಲ್ಲ ಹುಡುಗರು ಮತ್ತೆ ಹುರುಪಲ್ಲಿ ತುಪ್ಪ ಬರ್ತದೆ ಅಂತ ತಿಳ್ಕೊಂಡು ಮತ್ತೆ ಜೋರು ಅನ್ನಕತ್ತು ರೀ ವಚನ. ಎಲ್ಲ ತುಪ್ಪ ತೊಗೊಂಡು ಬಂದ್ರಲ್ಲ, ಒಂದು ಪವಾಡ ಆಯ್ತು ನೋಡ್ರಿ. ನನ್ನ ದೃಷ್ಟಿಯೊಳಗೆ ಅದು ಪವಾಡನೇ ಅದು. ಎಲ್ಲರಿಗೂ ಹುಗ್ಗಿಯೊಳಗೆ ತುಪ್ಪವನ್ನು ನೀಡಿದ ಮೇಲೆ 75 ವರ್ಷ ವಯಸ್ಸಿನ ಪುಣ್ಯದ ಪುತ್ಥಳಿಯಾಗಿದ್ದಂತಹ ಮೃತ್ಯುಂಜಯ ಅಪ್ಪಗಳು ಕೈ ಮುಗಿದಂತಾರಂತ, ನಿಮ್ಮನ್ನು ಬಿಟ್ಟು ಈ ಜೀವ ಭಕ್ತರ ಮನೆಗೆ ಹೋಗಿ ಹೋಳಿಗೆ ತುಪ್ಪ ತಿಂದು ಬಂದೈತ್ರಪ್ಪ, ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಸಾಷ್ಟಾಂಗ ಪ್ರಣಾಮ ಹಾಕಿ ಎಲ್ಲರನ್ನು ಕೇಳ್ಕೊಂಡ್ರಂತ ನೋಡ್ರಿ. ಬಸವಣ್ಣ ಏನು ಹೇಳ್ತಾರ? ತನ್ನಂತೆ ಪರರ ಬಗೆದಡೆ ಅದೇ ಸ್ವರ್ಗ. ನಿನ್ನಂಗೆ ನೀ ಇನ್ನೊಬ್ಬರನ್ನು ತಿಳ್ಕೊಂಡು ಬಿಟ್ಟು ಅಂದ್ರೆ ಅದು ಸ್ವರ್ಗ, ಅದು ಅದೇ ಸ್ವರ್ಗ ಸಮಾನ ಅದು.
ಇಂತಹ ಭಾವನೆಯನ್ನು ಇಟ್ಟುಕೊಂಡು ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ ದೊಡ್ಡವರು ಸಣ್ಣವರು ಉಚ್ಚ ನೀಚ ಮೇಲು ಕೀಳು ಯಾವುದನ್ನೋ ನೋಡಲಾರದೆ ನೀವೆಲ್ಲರೂ ಬರ್ರಿಪ್ಪ ನಮ್ಮ ಮಠದಾಗಿರ್ರಿಪ್ಪ ಅಭ್ಯಾಸ ಮಾಡ್ರಿ ಊಟ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಸಮರ್ಥವಾಗಿ ಆಶೀರ್ವಾದ ಮಾಡಿ ಆ ಪ್ರಸಾದ ನಿಲಯದ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಅಪರೂಪದ ಗುರುಗಳು ಅಂದರೆ ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು. ಅವರನ್ನು ನಾವು ಯಾವಾಗಲೂ ಮರಿಬಾರ್ದು. ಧಾರವಾಡ ಭಾಗಕ್ಕೆ ಹೋಗ್ರಿ, ಮೃತ್ಯುಂಜಯ ಅಪ್ಪಗಳು ಹೆಸರು ಹೇಳಿಬಿಟ್ರಿ ಅಂದರೆ ನಿಮಗೆ ನಮಸ್ಕಾರ ಮಾಡ್ತಾರೆ ಜನ. ಯಾಕಂದ್ರೆ ಅಂಥ ಒಂದು ಅದ್ಭುತವಾಗಿರುವಂಥ ಸಾಮಾಜೀಕರಣಗೊಳಿಸಿರುವಂಥ ಸೇವಾ ಕೈಂಕರ್ಯ ಅವರು. ಆ ಮಠದಿಂದ ಒಂದು ಶಿವಾನುಭವ ಪತ್ರಿಕೆಯನ್ನು ತೆಗಿತಾರೆ ಅಪ್ಪ ಅವರು. ಒಂದು ಅದ್ಭುತವಾದ ಪತ್ರಿಕೆ, ಶಿವಾನುಭವ ಗೋಷ್ಠಿಗಳನ್ನು ಮಾಡ್ತಿದ್ರಲ್ಲ ಆಚಾರ್ಯ. ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳವರ ಹೆಸರಿನ ಮೇಲೆ ಒಂದು ಗ್ರಂಥಮಾಲೆಯನ್ನು ಶುರು ಮಾಡಿದರು. ಒಳ್ಳೊಳ್ಳೆ ಗ್ರಂಥಗಳನ್ನು ಆ ಒಂದು ಮಠದಿಂದ ಅವರು ಪ್ರಿಂಟ್ ಮಾಡಕ್ಕೆ ಹತ್ತಿದ್ರು ರೀ ಅವರು. ಬಹಳ ಅಪರೂಪವಾಗಿರುವಂಥ ಒಂದು ಕಾಯಕ ಕೈಂಕರ್ಯವನ್ನು ಮಾಡ್ತಾರೆ. ಶಿವಾನುಭವವನ್ನು ನಡೆಸಬೇಕು ಅಂತ ತಿಳ್ಕೊಂಡು ಹಳ್ಳಿಗಳಿಗೆಲ್ಲ ಹೋಗ್ತಿದ್ರಲ್ಲ, ಆ ಶಿವಾನುಭವದಲ್ಲಿ ಬಂದಿರುವಂಥ ಎಲ್ಲ ವಿಚಾರಗಳನ್ನು ಸಾವಧಾನ ಅನ್ನುವಂಥ ಒಂದು ಪತ್ರಿಕೆ ನಡೆಸ್ತಾ ಇದ್ರು. ಆ ಪತ್ರಿಕೆಯೊಳಗೆ ಎಲ್ಲವನ್ನು ದಾಖಲೀಕರಿಸ್ತಾ ಇದ್ರು. ಹೋದಲ್ಲೆಲ್ಲ ಶಿವಾನುಭವ ಕಾರ್ಯಕ್ರಮಗಳು, ಹೋದಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅದರಲ್ಲಿ ದಾಖಲೆ ಮಾಡುವಂಥದ್ದು. ಒಂದು ಕಡೆಗೆ ಪುಸ್ತಕದ ದಾಸೋಹ ಮಾಡಿದರು, ಒಂದು ಕಡೆಗೆ ಅನ್ನ ದಾಸೋಹ ಮಾಡಿದರು. ಎಲ್ಲರೂ ಬರ್ತಿದ್ರು, ಅವ್ರ ದರ್ಶನ ತಗೊಳ್ತಿದ್ರು, ಬಹಳ ಖುಷಿ ಪಡ್ತಿದ್ರು. ಎಲ್ಲರನ್ನೂ ಒಂದೇ ಥರ ತಿಳ್ಕೊತಿದ್ರು. ಧರ್ಮದ ಕೆಲಸ ಮಾಡಿದ್ರು ರೀ ಅವರು. ನಾವು ಮುಖ್ಯವಾಗಿ ಗಮನಿಸಬೇಕಿದ್ರು. ಎಲ್ಲರನ್ನ ಕರ್ಕೊಂಡು ಬರ್ತಿದ್ರು, ತಮ್ಮ ಮಠದೊಳಗೆ ಇಟ್ಕೊಳ್ತಿದ್ರು. ಅವರಿಗೆಲ್ಲ ಶುಚಿರುಚಿಯಾದ ಪ್ರಸಾದವನ್ನು ನೀಡ್ತಾ ಇದ್ರು. ಬಹಳ ಖುಷಿಯಿಂದ ಅವರೆಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ರು. ಅಲ್ಲಿ ಅವ್ರ ಹೆಸರಿನ ಮೇಲಿನ ಪುಸ್ತಕ ಮಾಲೆಯನ್ನು ಶುರು ಮಾಡ್ತಾರೆ. ಒಳ್ಳೊಳ್ಳೆ ಗ್ರಂಥಗಳು, ನಮ್ಮ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿರುವಂಥ ದೊಡ್ಡ ಮಹೋನ್ನತ ಗ್ರಂಥಗಳನ್ನೆಲ್ಲ ಆ ಮಠದಿಂದ ಅವರು ಪ್ರಿಂಟ್ ಮಾಡಿದರು. ಇವತ್ತಿಗೂ ನೀವು ಅಲ್ಲಿ ಹೋಗಬೇಕು. ಧಾರವಾಡದ ಮುರುಘಾ ಮಠದ ಪ್ರಸಾದ ನಿಲಯದ ಶತಮಾನೋತ್ಸವದೊಳಗೆ ಬಹಳ ಚಲೋ ಒಂದು ಕಾರ್ಯಕ್ರಮ ಆಯಿತು. ನಾನಾ ಪ್ರವಚನ ಹೇಳ್ತಿದ್ದೆ ಅಲ್ಲಿ ಶತಮಾನೋತ್ಸವ ಸಂದರ್ಭದೊಳಗೆ. ಎಷ್ಟು ಚಲೋ ಈಗಿನ ಮಲ್ಲಿಕಾರ್ಜುನ ಸ್ವಾಮಿಗಳವರು ನಮ್ಮ ಅಜ್ಜಾರು ಇಷ್ಟು ಚಲೋ ಕೆಲಸ ಮಾಡ್ಯಾರ ಅಂತ ತಿಳ್ಕೊಂಡ್ರೆ ಶತಮಾನೋತ್ಸವದೊಳಗೆ ಒಂದೇ ವೇದಿಕೆಯೊಳಗೆ 100 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿರುವಂಥ ಶ್ರೇಯಸ್ಸು ಧಾರವಾಡ ಮುರುಘಾ ಮಠಕ್ಕೆ ಸಲ್ಲುತ್ತದೆ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಸಲ್ಲುತ್ತದೆ. ಒಂದೇ ವೇದಿಕೆಯಲ್ಲಿ 100 ಗ್ರಂಥಗಳು. ಸಣ್ಣದಲ್ಲ ಇದು. ಒಂದು ಯೂನಿವರ್ಸಿಟಿ ಮಾಡುವಂತಹ ಕಾರ್ಯವನ್ನು ಒಬ್ಬರೇ ಮಾಡ್ತಾರೆ ಅವ್ರ ಅಪ್ಪ ಅವರು. ಎಲ್ಲ ಈ ರೀತಿಯಾಗಿ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ರಲ್ಲ. ಅವ್ರದ್ದು ಒಂದೇ ಒಂದು ಧ್ಯಾನ, ಬಸವ ಅನ್ನೋದು. ಕುಂತ್ರು ಬಸವ, ನಿಂತರು ಬಸವ, ಇಷ್ಟ ಅವ್ರಿಗೆ ಗೊತ್ತಿತ್ತು, ಬೇರೆ ಏನೂ ಗೊತ್ತಿರಲಿಲ್ಲ ಅವರಿಗೆ. ಉತ್ತಂಗಿ ಚೆನ್ನಪ್ಪ ಅವ್ರ ಹೆಸರನ್ನು ನಾವು ಯಾವಾಗಲೂ ನೆನೆಸ್ಬೇಕು, ಅವ್ರ ಬಗ್ಗೆ ನಾವು ಮಾತಾಡಬೇಕು. ಉತ್ತಂಗಿ ಚೆನ್ನಪ್ಪನವ್ರು ಇದ್ರಲ್ಲ, ಅವ್ರ ಅಜ್ಜ ಕ್ರಿಶ್ಚಿಯನ್ ಆಗಿ ಬದಲಾಗಿದ್ರು. ಅವ್ರ ಕತೆ ಹೇಳ್ತಾರೆ ನಿಮ್ಗೆ ನಾಳೆ ಇದ್ದಾರೆ. ಒಂದು ಈ ಸನ್ನಿವೇಶ ಹೇಳಿ ನಾವು ಮುಂದಕ್ಕೆ ಹೋಗ್ತೀವಿ. ಭಾಳ ಚಲೋ ಕೆಲಸ ನಡೆಸ್ಯಾರ ಮೃತ್ಯುಂಜಯ ಸ್ವಾಮಿಗಳು. ಅವ್ರು ನೋಡಿ ಬರ್ಬೇಕಲ್ಲ ಅಂತ ತಿಳ್ಕೊಂಡು ಆ ಧಾರವಾಡ ಮುರುಘಾ ಮಠಕ್ಕೆ ಬಂದ್ರಿ ಅವ್ರು. ಟಾಂಗಾದಾಗ ಕೂತ್ಕೊಂಡು ಬಂದ್ರಿ ಅವ್ರು. ಧಾರವಾಡದ ಮೃತ್ಯುಂಜಯ ಅಪ್ಪಗಳವರು ಚೆನ್ನಪ್ಪನವ್ರನ್ನ ನೋಡಿದ್ರು. ಆದರೆ ಚೆನ್ನಪ್ಪನವರು ಮೃತ್ಯುಂಜಯ ಅಪ್ಪಗಳನ್ನು ಮುಖತಃ ನೋಡಿರಲಿಲ್ಲ. ಆವಾಗ ಫೋಟೋ ಗಿಟೋ ಏನೂ ಇರಲಿಲ್ಲ ರೀ ಅವಾಗ. ಈಗೆಲ್ಲ ಮೊಬೈಲ್ ಫೋನ್ಗಳದಾವ, ನಿಮ್ಮ ಕೈಯಾಗ ಮೊಬೈಲ್ ಫೋನ್ ಅದಾವ. ಈಗ ನೀವು ಟಕ್ ಅಂತ ಫೋಟೋ ಹೊಡೆದ್ರೆ ಟಕ್ ಅಂತ ಕಳಿಸಿಬಿಡ್ತೀರಿ, ಅಮೇರಿಕಕ್ಕೆ ಹೋಗ್ತೀವಿ. ನಿನ್ನೆ ನೋಡಿರಿಲ್ರಿ ಶಿವಕುಮಾರ್ ಒಬ್ಬರು ಹಾಡಿದ್ರಲ್ಲ, ಪಾಪ ಕೂತ್ಕೊಂಡಾರಿಲ್ಲೇ.